ಏನು ಅಮ್ಮ ಮಗಳು ತುಂಬಾ ಖುಷಿಯಾಗಿದ್ದೀರಲ್ಲ? ವಿಷಯ ಏನು ಅಂತ ಹೇಳಿದ್ರೆ ನಿನಗೂ ಖುಷಿ ಆಗತ್ತೆ. ಹೌದಾ? ಏನು? ಲಕ್ಷ್ಮಿ, ಡಾಕ್ಟರ್ ಬೆಳಿಗ್ಗೆ ರೌಂಡ್ಸಿಗೆ ಬಂದಿದ್ರು. ನಿಮ್ಮ ಮೀನಾಕ್ಷಿನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳೋದ್ರು. ಈ ಹಾಸ್ಪಿಟಲ್ ಅನ್ನೋ ಜೈಲಲ್ಲಿ ಇದ್ದು ನನಗೂ ಸಾಕಾಗೋಗಿತ್ತು ಕಣೆ. ದಿನ ಇಂಜೆಕ್ಷನ್ ಟ್ಯಾಬ್ಲೆಟ್ ಅಂತ ನನಗೆ ಟಾರ್ಚರ್ ಮಾಡ್ತಿದ್ರು. ಅವ್ರಿಷ್ಟು ಹಿಂಸೆ ಕೊಟ್ಟಿದ್ದಕ್ಕೆ ನೀನು ಆರಾಮಾಗಿದ್ದು. ಅಮ್ಮ, ನೀವೆಲ್ಲ ಪ್ಯಾಕ್ ಮಾಡಿ, ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಬಿಲ್ ಕಟ್ಬಿಟ್ಟು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ನಮಸ್ತೆ, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ. ಸಾರಿ. ಯಾಕೆ? ಅವತ್ತು ಆಕ್ಸಿಡೆಂಟ್ ಆಗಿದ್ರಲ್ಲಿ ನಿಮ್ ತಪ್ಪೇನೂ ಇರ್ಲಿಲ್ಲ. ಆದ್ರೂ ದುಡುಕಿ ನಾನು ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಆಮೇಲೆ ಒಂದು ಸಾರಿನೂ ಕೇಳ್ದೆ ಹೊರಟ್ಬಿಟ್ಟೆ. ಅದಕ್ಕೆ ಕೇಳ್ದೆ. ಪರವಾಗಿಲ್ಲ, ಅವತ್ತಾಗಿದ್ರಲ್ಲಿ ಯಾರ ತಪ್ಪು ಇಲ್ಲ, ಆಕಸ್ಮಿಕವಾಗಿ ಆಗಿರೋದು. ಅದು ನಿಮ್ ದೊಡ್ಡ ಗುಣ. ತಗೊಳ್ಳಿ ಈ ಹಣನ. ದುಡ್ಡೇ ಕೊಡ್ತಾ ಇದ್ದೀರಾ? ಅವತ್ತು ಆಕ್ಸಿಡೆಂಟ್ ಆದಾಗ ಆಟೋದವನಿಂದ ನಿಮ್ ಕಾರಿನ ನಂಬರ್ ಪ್ಲೇಟ್ ಹೊಡೆದು ಹೋಯ್ತು. ಅದಕ್ಕೆ ತಪ್ಪು ಮಾಡಿದವರು ದಂಡ ಕಟ್ಟಲೇಬೇಕು. ಅವತ್ತು ನೀವು ತಪ್ಪು ಮಾಡಿದ್ರು ನಿಮ್ಮ ಹತ್ರ ದಂಡ ಕಟ್ಟಿಸ್ತಿದ್ರು. ಅವ್ರವ್ರು ಮಾಡಿರೋ ತಪ್ಪನ್ನ ಅವ್ರವ್ರಿಗೆ ತಿದ್ಕೋಬೇಕು. ಒಂದ್ ವೇಳೆ ಸ್ವತಃ ತಪ್ಪನ್ನ ತಿದ್ಕೊಂಡಿಲ್ಲ ಅಂದ್ರೆ ತಿದ್ದಿಸ್ಬೇಕು. ಇದು ನನ್ನ ಪಾಲಿಸಿ. ಹೋಗ್ಲಿ ಬಿಡಿ, ಅದೇನ್ ದೊಡ್ಡ ತಪ್ಪಲ್ಲ. ದೊಡ್ಡಾದ್ರೇನು ಚಿಕ್ಕದಾದ್ರೇನು ತಪ್ಪು ತಪ್ಪೆ. ಒಂದ್ಸಲ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅದೇ ರೂಢಿಯಾಗ್ಬಿಡುತ್ತೆ. ಪ್ಲೀಸ್ ಈ ಹಣ ತಗೊಳ್ಳಿ. ನಿಮ್ಮಷ್ಟು ಪ್ರಾಮಾಣಿಕವಾಗಿರೋರ್ನ ನಾನು ನೋಡೇ ಇಲ್ಲ. ನನ್ನ ಪ್ರೊಫೆಷನ್ನೇ ಹಾಗೆ. ಇಲ್ಲಿ ಪ್ರಾಂಪ್ಟ್ನೆಸ್ ತುಂಬಾ ಮುಖ್ಯ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಜರ್ನಲಿಸ್ಟ್. ವೆರಿ ನೈಸ್. ನಿಮ್ ಕೆಲ್ಸಕ್ಕೆ ನೀವು ಹೇಳಿ ಮಾಡಿಸ್ದಾಗಿದ್ದೀರಾ. ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ನಡುವೆ ನಂಗೆ ನ್ಯೂಸ್ ಪೇಪರ್ ಓದೋದಂದ್ರೇನೆ ಬೇಜಾರಾಗತ್ತೆ. ಯಾಕೆ? ಯಾಕಂದ್ರೆ ನ್ಯೂಸ್ ಪೇಪರ್ ತುಂಬಾ ಬರೀ ಕೊಲೆ, ಸುಲಿಗೆ, ಆತ್ಮಹತ್ಯೆ, ರಾಜಕೀಯ ಸುದ್ದಿಗಳೇ ತುಂಬಿರುತ್ತೆ. ಓದ್ಬೇಕು ಅನ್ಸೋ ಒಂದ್ ಸುದ್ದಿನೂ ಇರಲ್ಲ. ಕೆಟ್ಟ ಸುದ್ದಿಗಳನ್ನ ದೊಡ್ಡದಾಗಿ ಬಣ್ಣ ಹಚ್ಚಿ ವೈಭವೀಕರಿಸಿರ್ತಾರೆ. ಒಳ್ಳೆ ಸುದ್ದಿನ ಚಿಕ್ಕದಾಗಿ ಯಾವ್ದೋ ಒಂದ್ ಮೂಲಲ್ಲಿ ಹಾಕಿರ್ತಾರೆ. ನೋಡಿ, ಒಳ್ಳೆ ಸುದ್ದಿಗಳನ್ನ, ಸತ್ಯನ ಜನರಿಗೆ ತಲುಪಿಸೋ ಪ್ರಯತ್ನ ಯಾರು ಮಾಡ್ತಿದ್ರು ನಾನ್ ಮಾಡ್ತಿದ್ದೆ. ನಮ್ ವಿಜಯವಾಣಿ ಪೇಪರ್ ಮಾಡ್ತಿದ್ದೆ. ಯಾವುದೇ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೂ ಒಂದ್ಸರಿ ಯೋಚನೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡಿ. ಅಯ್ಯೋ ಸಾಯಿನಾಥ, ನಾನ್ ಸುಮ್ನೆ ಮಾತಿಗಂದೆ, ನೀವ್ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ರಾ? ಕೆಲ್ಸ ಕರ್ತವ್ಯನ ಪ್ರೀತಿಸೋ ಯಾರೇ ಆಗಿ ಇಂಥ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ತಾರೆ. ಸಾರಿ. ಇಟ್ಸ್ ಓಕೆ. ತಗೊಳ್ಳಿ ನಿಮ್ ಹಣನ. ತಪ್ಪು ತಿಳ್ಕೊಬೇಡಿ, ಈ ಹಣ ನನಗ್ ಬೇಡ. ಯಾಕೆ? ನನ್ ಕಾರಿನ ನಂಬರ್ ಪ್ಲೇಟು ಮೊದ್ಲೇನೆ ಒಡೆದು ಹೋಗಿತ್ತು. ಹೌದಾ? ಸರಿ, ಹಾಗಿದ್ರೆ ಬರ್ತೀನಿ. ಅಮ್ಮ, ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಚೆಕಪ್ಪಿಗೆ ಬಂದಿದ್ರಾ? ಏನೋ ಇದೀನಮ್ಮ, ಭೂಮಿಗಿನ್ನೂ ಭಾರವಾಗಿ. ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಏನು ಸುಧಾರಿಸುತ್ತೋ ಏನಮ್ಮ. ನಾನು ಜೀವದ ಮೇಲಿನ ಆಸೆನೇ ಬಿಟ್ಬಿಟ್ಟಿದ್ದೀನಿ. ಡಾಕ್ಟ್ರು ಕ್ಯಾನ್ಸರ್ 3ನೇ ಸ್ಟೇಜಲ್ಲಿದೆ ಅಂತ ಹೇಳಿದ್ರು. ಈ ಶ್ವೇತನೋ ಈ ಟ್ರೀಟ್ಮೆಂಟ್ ಮಾಡಿಸೋಣ, ಈ ಮೆಡಿಸನ್ ತೊಗೊಂಡ್ರೆ ಕಡಿಮೆ ಆಗತ್ತೆ ಅಂತ ದಿನ ಏನಾದರೂ ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಆದರೆ ಅದ್ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನನಗಿರೋದು ಒಂದೇ ಚಿಂತೆನಮ್ಮ, ಆ ದೇವರು ನನ್ನ ಮಗಳಿಗೊಂದು ಮದುವೆ ಆಗೋ ತನಕ ನನ್ನನ್ನು ಬದುಕಿಸಿದ್ರೆ ಸಾಕು. ಆದರೆ ಇವಳು ಮದುವೆಗೆ ಒಪ್ತಾನೇ ಇಲ್ಲ. ಒಂದು ವೇಳೆ ಇವಳು ಮದುವೆಗಿಂತ ಮುಂಚೆ ನಾನು ಸತ್ತರೆ ಇವಳಿಗೆ ಯಾರು ದಿಕ್ಕು ಅಂತ ಯೋಚನೆ ನಮ್ಮ. ನಂಬಿಕೆ ಕಳ್ಕೊಬಿಡಿ, ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ಏನು ಹೇಳಿದ್ರಮ್ಮ? ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಅವರು ನೆಕ್ಸ್ಟ್ ವೀಕಿಂದ ಕೀಮೋಥೆರಪಿ ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದಾರಂತೆ. ಸರಿ ಅಮ್ಮ, ಹೋಗೋಣ. ಏನು ಟ್ರೀಟ್ಮೆಂಟೋ ಏನೋ. ಬರ್ತೀನಮ್ಮ ಲಕ್ಷ್ಮಿ. ಆರೋಗ್ಯ ಹುಷಾರಮ್ಮ. ಬಾಯ್.